ಬ್ಯಾಂಕಲ್ಲಿ ಪ್ರೆಸೆಂಟ್ ಮಾಡಿದ್ಮೇಲೆ ಏನಾದರೂ ಅವಾಗಲೂ ಕೂಡ ಅವನು ಕೊಡದೇ ಇದ್ದಾಗ ಅದು ಬೋನ್ಸ್ ಆಗುತ್ತೆ. ಅದು ಬೋನ್ಸು ಏನೋ ಸ್ಟಾಪ್ ಪೇಮೆಂಟ್ ಆಗಿರ್ಬೋದು, ಅಥವಾ ಅದರಲ್ಲಿ ಅಮೌಂಟ್ ಇಲ್ಲ ಅಂತ ಹೇಳ್ಬೋದು, ಏನೋ ಚೆಕ್ ಏನೋ ಸಿಗ್ನೇಚರ್ ಮಿಸ್ಮ್ಯಾಚ್ ಆಗಿದೆ ಅಂತ ಹೇಳ್ಬೋದು. ಸಾಕಷ್ಟು ರೀಸನ್ನ ಕೊಟ್ಟು ಬೋನ್ಸ್ ಮಾಡ್ತಾರೆ. ಬೋನ್ಸ್ ಮಾಡಿದ್ಮೇಲೆ ಏನು ಮಾಡಬೇಕು? ಪ್ರಥಮವಾಗಿ ಆ ಹಣವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಲಾಯರ್ ಹತ್ರ ಹೋಗಬೇಕು. ಲಾಯರ್ ಹತ್ರ ಹೋಗಿ 1 ತಿಂಗಳ ಒಳಗೆ, ಅಂದರೆ ಯಾವತ್ತು ಅದು ಬೋನ್ಸ್ ಆಗಿದೆ ಎಂಡೋರ್ಸ್ಮೆಂಟ್ ಕೊಡ್ತಾರೆ, ನಿಮ್ಮ ಚೆಕ್ಕು ಬೋನ್ಸ್ ಆಗಿದೆ ರೀಸನ್ ಕೊಟ್ಟು ಎಂಡೋರ್ಸ್ಮೆಂಟ್ ಕೊಡ್ತಾರೆ. ಆ ಎಂಡೋರ್ಸ್ಮೆಂಟ್ ಕೊಟ್ಟ ದಿನದಿಂದ 1 ತಿಂಗಳ ಒಳಗೆ ವಕೀಲರ ಮೂಲಕ ನೋಟಿಸನ್ನು ಕೊಡಬೇಕು. ಏನಂತ, ನೋಡಪ್ಪ ನೀನು ಈ ಥರ ಚೆಕ್ ಕೊಟ್ಟಿದ್ದೀಯ, ಬೋನ್ಸ್ ಆಗಿದೆ, ನೀನು ಇದು ಒಂದು 15 ದಿನಗಳ ಒಳಗಾಗಿ ನೀನು ಬಂದು ಆ ಹಣವನ್ನು ನೀನು ತಂದು ಕೊಡಬೇಕು ನಮ್ಮ ಕ್ಲೈಂಟಿಗೆ, ಇಲ್ಲಾಂದರೆ ನಿನ್ನ ಮೇಲೆ ಕಾನೂನಾತ್ಮಕವಾದಂಥ ಒಂದು ದೂರನ್ನು ನೀಡಿ ನಾವು ಕೋರ್ಟ್ಗೆ ಹೋಗ್ತೀವಿ ಅಂಥೇಳಿ ಒಂದು ನೋಟಿಸನ್ನು ಕಳಿಸ್ತಾರೆ. ಆ ನೋಟಿಸನ್ನು ಕಳಿಸಿ 15 ಡೇಸು ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಂತ, ಆ ಒಂದು 15 ದಿನಗಳ ಕಾಲ ಅವನು ಯಾವುದೇ ಕಾರಣಕ್ಕೂ ಕೋರ್ಟಿಗೆ ನ್ಯಾಯಾಲಯಕ್ಕೆ ಕೇಸ್ ಹಾಕುವಾಗಿಲ್ಲ. ಅದು ಪ್ರೀ ಮೆಚ್ಯೂರ್ಡ್ ಒಂದು ಪೀರಿಯಡ್. ಅದು ಆ ಒಂದು ಸ್ಟಿಪ್ಯುಲೇಟೆಡ್ ಪೀರಿಯಡನ್ನು ವೆಯ್ಟ್ ಮಾಡಿದ ನಂತರ ಮತ್ತೆ 1 ತಿಂಗಳು ವಾಯ್ದೆ ಇರುತ್ತೆ. ಎಲ್ಲಿಗೆ? ಕೋರ್ಟಿಗೆ ಕೇಸ್ ಹಾಕೋದಕ್ಕೆ. ದೂರನ್ನು ಪ್ರೈವೇಟ್ ಕಂಪ್ಲೇಂಟ್ ಹಾಕಬೇಕು, ಖಾಸಗಿ ದೂರನ್ನು ಹಾಕಬೇಕು, ಪ್ರೈವೇಟ್ ಕಂಪ್ಲೇಂಟ್ ಹಾಕಬೇಕು. ಅದಕ್ಕೆ 1 ತಿಂಗಳು ಟೈಮ್ ಇರುತ್ತೆ. ಇಲ್ಲಿಂದ ನೋಟಿಸನ್ನು ಕೊಟ್ಟು 15 ದಿನಗಳ ವಾಯ್ದೆನ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಬಿಟ್ಟು ನಂತರ 1 ತಿಂಗಳು ವಾಯ್ದೆ ನಿಮಗೆ ಇರುತ್ತೆ. ಆ 1 ತಿಂಗಳ ಒಳಗಡೆ ನೀವು ಕೇಸ್ ಹಾಕಬೇಕು. ಹಾಕಲಿಲ್ಲ ಅಂತಂದರೆ ಅದು ಎಕ್ಸ್ಪೈರ್ ಆಗುತ್ತೆ. ನೆಕ್ಸ್ಟು ನೀವು ಏನಾದರೂ ಎಕ್ಸ್ಪೈರ್ ಆದಮೇಲೂ ಕೂಡ ನೀವು ಕೇಸ್ ಹಾಕಬೇಕು ಅಂತಂದರೆ ಅದಕ್ಕೆ ಡಿಲೇ ರೀಸನ್ ಹೇಳಬೇಕಾಗತ್ತೆ ಕೋರ್ಟಿಗೆ, ಯಾಕೆ ತಡ ಆಯಿತು ಅಂತೇಳಿ. ಅದೆಲ್ಲ ಆದಮೇಲೆ ಕೇಸ್ ಫೈಲ್ ಮಾಡಿದ್ಮೇಲೆ ಅದು ಕಾಗ್ನಿಸೆನ್ಸ್ ತೊಗೊಳುತ್ತೆ ಕೋರ್ಟು. ಹೌದು, ಇದನ್ನು ಕೇಸ್ ಚೆಕ್ಕು ಬೋನ್ಸ್ ಆಗಿದೆ, ಇದು ಟ್ರಾನ್ಸಾಕ್ಷನು ಈ ಥರ ಮೋಸ ಆಗಿದೆ ಅಂಥೇಳಿ ಅದಕ್ಕೆ ಏನು CC ಕ್ರಿಮಿನಲ್ ಕೇಸ್ ಆಗೋದಕ್ಕೆ ಅದೊಂದು ಕಾಗ್ನಿಸೆನ್ಸ್ ತೊಗೊಂಡು ನಂತರ ಅದು ಕ್ರಿಮಿನಲ್ ಕೇಸಾಗಿ ರಿಜಿಸ್ಟರ್ ಆಗುತ್ತೆ. ಸೊ CC ಆದ ಮೇಲೆ ಕೋರ್ಟ್ ಏನು ಮಾಡುತ್ತೆ? ಸಮನ್ಸ್ ಇಶ್ಯೂ ಮಾಡುತ್ತೆ. ಯಾರಿಗೆ? ಚೆಕ್ಕನ್ನು ಕೊಟ್ಟು ಬೋನ್ಸ್ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಆ ಒಂದು ಅಡ್ರೆಸ್ಗೆ ಸಮನ್ಸನ್ನು ಇಶ್ಯೂ ಮಾಡುತ್ತೆ. ಸಮನ್ಸ್ ಇಶ್ಯೂ ಮಾಡಿದಾಗ ಆ ಆರೋಪಿಗೆ ಬಂದು ತಲುಪಿದ ನಂತರ ಬಂದು ಕೋರ್ಟಿಗೆ ಏನು ಅಪಿಯರ್ ಆಗಬೇಕು. ಕೋರ್ಟಿಗೆ ಬಂದು ಅಪಿಯರ್ ಆದಮೇಲೆ ಅಲ್ಲಿ ಅವನು ಫಸ್ಟು ಬೇಲ್ ತೊಗೋಬೇಕಾಗುತ್ತೆ. ಸೊ ಅಂದರೆ ಕೋರ್ಟು ನೀನೇ ಬಂದು ಕೋರ್ಟಿಗೆ ಬಂದು ಬಾಪ ಅಂತೇಳಿ ನೋಡಿ ಸಮನ್ಸ್ ಇಶ್ಯೂ ಮಾಡುತ್ತೆ. ಆದರೆ ಅವ್ನಿಗೇನು ವಾರಂಟ್ ಆಗಿರೋದಿಲ್ಲ, ಅಂದರೆ ಪೊಲೀಸ್ನವ್ರು ಬಂದೇನು ಅವ್ನಿಗೆ ಅರೆಸ್ಟ್ ಮಾಡೋದಿಲ್ಲ. ಆದರೆ ಆ ವಾರಂಟ್ ಏನು ಸಮನ್ಸು ಆ ಕೋರ್ಟಿಂದ ಇಶ್ಯೂ ಆದಮೇಲೆ ಬಂದು ಅವನು ಬೇಲ್ ತೊಗೋಬೇಕು. ಇನ್ ಕೇಸ್ ಅವನು ಬೇಲ್ ತೊಗೊಳ್ಳಿಲ್ಲ ಅಂತಂದರೆ ಫಸ್ಟ್ ಟೈಮು ಒಂದು ಅಪ್ಲಿಕೇಶನ್ ಹಾಕ್ತಾರೆ ಲಾಯರು, ಒಂದು ಎಕ್ಸಂಪ್ಷನ್ ಅಪ್ಲಿಕೇಶನ್, ಫಸ್ಟ್ ಟೈಮ್ ಎಕ್ಸಂಪ್ಷನ್ ಅಪ್ಲಿಕೇಶನ್ನು ವಿತ್ ಒಂದು ವಕಾಲತ್ತು. ಅಂದರೆ ಅವನು ಸಮನ್ಸ್ ಹೋದ ಮೇಲೆ ಒಂದು ಡೇಟು ಲಾಯರೇ ಅಪಿಯರ್ ಆಗಿ ಒಂದು ಡೇಟ್ ತೊಗೊಳ್ಳೋಕ್ಕೆ ಅವಕಾಶ ಇದೆ. ಆನಂತರ ನೆಕ್ಸ್ಟ್ ಒಂದು ಡೇಟಲ್ಲಿ ಅವನು ಬಂದು ಬೇಲ್ ತೊಗೋಬೇಕು. ಅವತ್ತು ಅವ್ನು ಬರಲಿಲ್ಲ ಅಂತಂದರೆ ವಾರಂಟ್ ಆಗುತ್ತೆ. ಸೊ ವಾರಂಟ್ ಆದಮೇಲೆ ಏನಾಗುತ್ತೆ ಅಂದರೆ ಪೊಲೀಸ್ನವ್ರಿಗೆ ಹಿಡ್ಕೊಂಬ ಅಂತ ಹೇಳ್ಬಿಟ್ಟು ವಾರಂಟ್ ಇಶ್ಯೂ ಮಾಡ್ತಾರೆ. ಸೊ ಅವಾಗ ಪೊಲೀಸ್ನವ್ರು ಬಂದು ಅವನಿಗೆ ವಾರಂಟ್ ಇಶ್ಯೂ ಮಾಡಿ ನೀನು ಬಂದು ಕೋರ್ಟಿಗೆ ಅಪಿಯರ್ ಆಗ್ತಿ, ಇಲ್ಲ ನಾನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅವರೇ ಇದು ಮಾಡ್ತಾರೆ. ಆವಾಗ ಬಂದ್ಬಿಟ್ಟು ಅವನು ಬೇಲ್ ತೊಗೋಬೇಕು. ಬೇಲ್ ತೊಗೊಂಡ ಮೇಲೆ ಏನಾಗುತ್ತೆ, ಕೋರ್ಟಲ್ಲಿ ಒಂದು ಪ್ಲೀ ಅಂತ ಮಾಡ್ತಾರೆ. ಅಂದರೆ ನೋಡಪ್ಪ ನೀನು ಚೆಕ್ಕು ಕೊಟ್ಟಿದ್ದೀಯ ಅಂತ, ಇದು ಸರಿನಾ ತಪ್ಪು ಅಂತ ಕೇಳಿ ಅವನು ತಪ್ಪು ಅಂತಂದರೆ ಕೇಸ್ ನಡೆಸಬೇಕು, ಸರಿ ಅಂತಂದರೆ ಕಾಂಪ್ರಮೈಸ್ ಮಾಡ್ಕೋ, ದುಡ್ಡು ಕೊಟ್ಬಿಡು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅದು ಪ್ಲೀ ಅಂತ ಮಾಡ್ತಾರೆ. ಅದಾದಮೇಲೆ ಅವನು ಚಾಲೆಂಜ್ ಮಾಡ್ತೀನಿ ಅಂತಂದರೆ ಮತ್ತೆ ಕಂಪ್ಲೇಂಟ್ ಎವಿಡೆನ್ಸ್ ಅಂತ ಹೋಗುತ್ತೆ, ವಿಚಾರಣೆ ಅಂತ. ಅದಾದ ನಂತರ ಏನು ಆರೋಪಿಯ ಒಂದು ವಿಚಾರಣೆ ಅಂತ ಹೋಗುತ್ತೆ, ಪ್ರಿವೆಂಟರಿ ಸ್ಟೇಟ್ಮೆಂಟ್ ಅಂದರೆ ಆರೋಪಿಯ ಹೇಳಿಕೆ, ಆರೋಪಿಯ ಒಂದು ವಿಚಾರಣೆ, ನಂತರ ಆರ್ಗ್ಯುಮೆಂಟು, ನೆಕ್ಸ್ಟು ಜಡ್ಜ್ಮೆಂಟು. ಸೊ ಇಷ್ಟು ಪ್ರೊಸೀಜರು. ಸೊ ಎಲ್ಲವೂ ಕೂಡ ಒಂದು ಏನು ಕೋರ್ಟಿಗೆ ಕೇಸ್ ಹಾಕೋದಕ್ಕಿಂತ ಮುಂಚೆ ಒಂದು ಲಿಮಿಟೇಷನ್ ಇರುತ್ತೆ. ಆ ಒಂದು ಕಾಲಾವಧಿಯನ್ನು, ಆ ಕಾಲಾವಧಿಯ ಒಳಗಡೆ ಅವ್ರೇನು ಪ್ರೊಸೀಜರ್ ಮಾಡಬೇಕು ಅದು ಮಾಡಬೇಕು, ಇಲ್ಲಾಂದರೆ ಸಮಸ್ಯೆ ಆಗುತ್ತೆ.